ಗೆಳೆಯರೆ, ಇವತ್ತು ನಾನು ನಿಮಗೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಲ್ಯಾಂಡ್ ಸರ್ವೇರಿಯನ್ ಪೋಸ್ಟ್ ಕರೆ ಮಾಡಿದ್ದಾರೆ. ಓಕೆ, ಕಂಟಿನ್ಯೂಷನ್ ಆಫ್ ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಆ್ಯಂಡ್ ಫಿಸಿಕ್ಸ್ ಆ್ಯಂಡ್ ಜಿಯೋಗ್ರಫಿ ಕ್ಲಾಸಸ್ ಮಾಡ್ತಾ ಇರ್ತೀನಿ. ಸೊ ಯಾರ್ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಹೊಸ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಯಾವುದೇ ಕ್ಲಾಸ್ ನಾನು ಅಪ್ಡೇಟ್ ಹಾಕಿದ್ರೆ ಯು ಗೈಸ್ ಕ್ಯಾನ್ ಗೋ ಥ್ರೂ. ಸೊ ಇವತ್ತು ನಾವು ಮ್ಯಾಥಮೆಟಿಕ್ಸಲ್ಲಿ ಸೆಟ್ ಥಿಯರಿ ಅನ್ನೋದ್ರ ಬಗ್ಗೆ ರೀಡ್ ಮಾಡೋಣ ಅಂತ. ಓಕೆ, ಸೆಟ್ ಥಿಯರಿ ಅಂತಂದರೆ ಏನು? ಯಾವುದೇ ಒಂದು ಗುಂಪು, ಸೆಟ್ ಅಂದೇನು? ಒಂದು ಗುಂಪು, ಗ್ರೂಪ್. ಆ ಗ್ರೂಪ್ ಮಾಡೋದಕ್ಕೆ ನಮಗೆ ಕೆಲವು ರೂಲ್ಸ್ ಇರ್ತವೆ. ಏನು ರೂಲ್ಸ್? ಇದು ಮ್ಯಾಥಮೆಟಿಕಲ್ ರೂಲ್ಸ್. ಓಕೆ, ಇದನ್ನು ನಾವೇನಂತ ಕರಿತೀವಿ? ಮ್ಯಾಥಮೆಟಿಕಲ್ ರೂಲ್ಸ್ ಅಂತ ಕರಿತೀವಿ. ಒಂದು ಸೆಟ್ ಮಾಡಬೇಕು ಅಂತಂದರೆ ಯಾವ ಸೆಟ್ ಇರಬೇಕು? ನಲ್ ಸೆಟ್ ಇರಬೇಕಾ? ನಲ್ ಒಂದು ಎಂಟಿ. ಒಂದು ಸೆಟ್ ಎ, ಸೆಟ್ ಬಿ, ಸೆಟ್ ಸಿ, ಸೆಟ್ ಡಿ, ಸೆಟ್ ಎ ಬಿ, ಸೆಟ್ ಎ ಸಿ ಡಿ, ಸೆಟ್ ಎ ಬಿ ಸಿ. ಅಂದರೆ ನಾವು ಈ ಥರ ಹಲವಾರು ಮಾಡ್ಬೋದು. ಎ ಬಿ ಸೆಟ್ಟು, ಎ ಸೆಟ್ಟು, ಬಿ ಸೆಟ್ಟು, ಸಿ ಸೆಟ್ಟು, ಎ ಬಿ ಸಿ ಮೂರು ಒಂದು ಸೆಟ್ ಮಾಡ್ಬೋದು, ಏನೂ ಇಲ್ದಾಗ ಒಂದು ಸೆಟ್ ಮಾಡ್ಬೋದು. ಸೊ ಇದನ್ನೆಲ್ಲ ನಾವು ಸೆಟ್ಸ್ ಅಂತಂದರೆ ಈ ಥರ ಬ್ರ್ಯಾಕೆಟ್ಸಲ್ಲೇ ಹಾಕ್ತೀವಿ, ನೆನ್ಪಿಟ್ಕೊಳ್ಳಿ. ಓಕೆ, ಫ್ಲವರ್ ಬ್ರ್ಯಾಕೆಟ್ಸ್. ಸೊ ಈ ಫ್ಲವರ್ ಬ್ರ್ಯಾಕೆಟ್ಸ್ ಏನಿದೆ ಅಲ್ಲ, ಈ ಫ್ಲವರ್ ಬ್ರ್ಯಾಕೆಟ್ಸ್ ಒಳಗಡೆ ನಾವು ತುಂಬೋದ್ರನ್ನ ನಾವೇನಂತ ಕರಿತೀವಿ? ಒಂದು ಸೆಟ್ಸ್ ಅಂತ ಕರಿತೀವಿ ಗೆಳೆಯರೆ. ಓಕೆ, ಆ್ಯಂಡ್ ಯಾವುದೇ ಒಂದು ರಿಲೇಷನ್ ಇತ್ತು ಅಂತಂದರೆ, ಎನಿ ರಿಲೇಷನ್ ಇತ್ತು ಅಂತಂದರೆ ನಾವು ಅದನ್ನು ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನು ಈ ಥರ ಬ್ರ್ಯಾಕೆಟಲ್ಲಿ ಹಾಕ್ಬಿಟ್ಟು ಮೆನ್ಷನ್ ಮಾಡ್ತೀವಿ ಗೈಸ್. ಸೊ ರಿಲೇಷನ್ಶಿಪ್ನ ಸಹ ನಾವು ಈ ಥರ ಬ್ರ್ಯಾಕೆಟ್ಸಲ್ಲಿ ಮೆನ್ಷನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಕಂಡೀಷನ್ ಇರುತ್ತೆ, ಯಾವುದೋ ಒಂದು ಕಂಡೀಷನ್ ಕೊಟ್ಟಿರ್ತಾರೆ. ಓಕೆ, ಈ ರಿಲೇಷನ್ ಬಂದು ಎ ಆ್ಯಂಡ್ ಬಿ ನಡುದಲ್ಲಿ ಇರುತ್ತೆ, ಅಥವಾ ಈ ರಿಲೇಷನ್ ಎ ಕಾಮ ಬಿ ಒಳಗಡೆ ಬರುತ್ತೆ ಅಂತ ಕೊಟ್ಟಿರ್ತಾರೆ. ಓಕೆ, ಈ ಥರ ಏನೋ ಒಂದು ರಿಲೇಷನ್ ಕೊಟ್ಟಿರ್ಬೋದು, ಎ ಕಾಮ ಬಿ ಅಂತ ಕೊಟ್ಟಿರ್ತಾರೆ. ಆದಮೇಲೆ ಬಿ ಬಿಲಾಂಗ್ಸ್ ಟು ಆರ್ ಅಂತ ಕೊಟ್ಟಿರ್ತಾರೆ. ಆದಮೇಲೆ ಎ ಬಿಲಾಂಗ್ಸ್ ಟು ಆರ್ ಅಂತ ಕೊಟ್ಟಿರ್ತಾರೆ. ಸೊ ಈ ಥರ ಏನೋ ಒಂದು ಕಂಡೀಷನ್ ಕೊಟ್ಟು ನಮಗೆ ಈ ರಿಲೇಷನ್ಶಿಪ್ಪನ್ನ ಒಂದು ಕಂಡೀಷನ್ ಮೇಲೆ ಸ್ಯಾಟಿಸ್ಫೈ ಮಾಡೋಕ್ಕೆ ಕೇಳ್ತಾರೆ, ಒಂದು ಚೆಕ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಸೊ ನಾವೇನು ಮಾಡೋಣ ಇವತ್ತು? ನಿಮ್ಮ ಸಿಲೆಬಸ್ ರಿಲೇಟೆಡ್ ಏನೇನಿದೆ ಫಸ್ಟ್ ಅದನ್ನು ನೋಡೋಣ. ನೋಡಿ, ಸೆಟ್ ಥಿಯರಿ ರಿಲೇಟೆಡ್ ಟು ಲ್ಯಾಂಡ್ ಥಿಯರಿ ಆರ್ ಲ್ಯಾಂಡ್ ಸರ್ವೇರಿಗೆ ನಿಮಗೆ ಸೆಟ್ಸ್ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಇದರಲ್ಲಿ ಏನು ಕೇಳಿದರೆ, ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ನ ಹೇಗೆ ರೆಪ್ರೆಸೆಂಟೇಷನ್ ಮಾಡ್ತೀರಾ, ಟೈಪ್ಸ್ ಆಫ್ ಸೆಟ್ಸ್, ಎಷ್ಟು ರಕ ಸೆಟ್ಸ್ ಇದ್ದಾವೆ, ಆ್ಯಂಡ್ ಡೆಫಿನೇಷನ್ ಆಫ್ ಯೂನಿಯನ್ ಇಂಟರ್ಸೆಕ್ಷನ್. ಯೂನಿಯನ್ ಅಂತ ಅಂದರೆ ಒಂದು ಯೂನಿಯನ್ ಮಾಡೋದು, ಇಂಟರ್ಸೆಕ್ಷನ್ ಅಂತಂದರೆ ಈ ಥರ ಉಲ್ಟಾ. ಓಕೆ, ಇಂಟರ್ಸೆಕ್ಷನ್ ಅಂತಂದರೆ ಒಂದು ನೆನ್ಪಿಟ್ಕೊಳ್ಳಿ, ಇದು ಕಾಮನ್ ಆಗಿರೋರನ್ನ ಮಾತ್ರ ನಾವು ತೊಗೊತೀವಿ. ಯೂನಿಯನ್ ಅಂದೇನು ಎಲ್ಲರನ್ನೂ ಒಂದು ಗುಂಪು ಮಾಡೋದು, ಎಷ್ಟೇ ಗುಂಪು ಇರ್ತಾವೆ ಎಲ್ಲನೂ ಒಂದು ಗುಂಪು ಮಾಡೋದು. ಇಂಟರ್ಸೆಕ್ಷನ್ ಅಂದರೆ ಎಷ್ಟು ಗುಂಪು ಇರ್ತಾವೆ ಅಷ್ಟು ಗುಂಪಲ್ಲಿ ಕಾಮನ್ ಆಗಿ ಯಾರು ಇರ್ತಾರೋ ಅವ್ರನ್ನ ಮಾತ್ರ ತೊಗೊಳೋದು. ಕಾಂಪ್ಲಿಮೆಂಟ್ ಅಂದೇನು ಒಂದು ಗುಂಪು ಕೊಟ್ಟಿರ್ತಾರೆ, ಆ ಗುಂಪಲ್ಲಿ ಇಳ್ದವ್ರನ್ನ ನಾವು ತೊಗೊಳೋದು. ಡಿಫ್ರೆನ್ಸ್ ಬಿಟ್ವೀನ್ ಸೆಟ್ಸ್, ಇವಾಗ ಎ ಸೆಟ್ ಇದೆ, ಬಿ ಸೆಟ್ ಇದೆ, ಇವೆರಡರ ಡಿಫ್ರೆನ್ಸ್ ಏನು, ಕಳೆದ್ರೆ ಏನು ಬರುತ್ತೆ, ಆ ಡಿಫ್ರೆನ್ಸ್. ವೆನ್ ಡಯಾಗ್ರಾಮ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ವೆನ್ ಡಯಾಗ್ರಾಮ್ಸ್ ಅಂದರೆ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಈ ಥರ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಒಳಗೆ ನಾವು ಈ ಥರ 2 ಸರ್ಕಲ್ಸ್ ಹಾಕಿ ರೆಪ್ರೆಸೆಂಟ್ ಮಾಡ್ತೀವಿ. ಆ ಸರ್ಕಲ್ಸ್ನ ಬಿಡಿಯಾಗಿ ಹಾಕ್ಬೋದು, ಅಥವಾ ಈ ಥರ ಕಾಮನ್ ಆಗಿ ಹಾಕ್ಬೋದು, ಅಥವಾ ಒಂದೇ ಸರ್ಕಲ್ ಇರ್ಬೋದು, ಹೇಳೋಕ್ಕಾಗಲ್ಲ. ಓಕೆ, ಒಂದು ವೆನ್ ಡಯಾಗ್ರಾಮ್ ಅಂತಂದು ಈ ಥರ ಸರ್ಕಲ್ಸ್ ಹಾಕಿ, ಸರ್ಕಲ್ಸಲ್ಲಿ ನಾವು ಇವು ಸರ್ಕಲ್ಸಲ್ಲಿ ಇದನ್ನು ನಾವು ಯೂನಿವರ್ಸಲ್ ಅಂತ ಕರಿತೀವಿ. ಒಂದು ಕಂಪ್ಲೀಟ್ ರೆಕ್ಟ್ಯಾಂಗಲ್ ಬಾಕ್ಸ್ನ ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ಯೂನಿವರ್ಸಲ್ ಅಂದರೆ ಕಂಪ್ಲೀಟಾಗಿ ಆಲ್ ಮಿಕ್ಸ್ ಟುಗೆದರ್ ಇರ್ತಾರೆ, ಅಂದರೆ ಎಲ್ಲನೂ ಇರುತ್ತೆ. ಯೂನಿವರ್ಸಲ್ ಅಂದೇನು ಯೂನಿವರ್ಸ್ ಅಂದೇನು ಎಲ್ಲನೂ ಒಂದು ಬ್ರಹ್ಮಾಂಡ ಥರ. ಇದು ಒಂದು ಬ್ರಹ್ಮಾಂಡದೊಳಗೆ ನಾವು ಸ್ಪೆಸಿಫಿಕ್ ಆಗಿ ಮಾತಾಡಿದ್ರೆ ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇದರಲ್ಲಿ ನೋಡ್ತೀವಿ ಗೈಸ್. ಓಕೆ, ಇದು ನಮ್ಮ ವೆನ್ ಡಯಾಗ್ರಾಮ್ ಆಯಿತು. ಆಪರೇಷನ್ ಆಫ್ ಸೆಟ್ ಅಂದೇನು? ಎ ಸೆಟ್ ಮತ್ತು ಒಂದು ಬಿ ಸೆಟ್ ಕೊಟ್ಟಿರ್ತಾರೆ, ಇವೆರಡಕ್ಕೆ ಒಂದು ಆಪರೇಷನ್ ಮಾಡ ಅಂತ ಕೇಳ್ತಾರೆ. ಏನು? ಒಂದು ಎ ಯೂನಿಯನ್ ಬಿ ಮಾಡಿ ಅಂತ ಕೇಳ್ಬೋದು, ಅಥವಾ ಎ ಇಂಟರ್ಸೆಕ್ಷನ್ ಬಿ ಮಾಡಿ ಅಂತ ಕೇಳ್ಬೋದು, ಅಥವಾ ಎ ಜೊತೆ ಎ ಯೂನಿಯನ್ ಡಿಸ್ಜಾಯಿಂಟ್ ಸೆಟ್ ಏನು ನೋಡಿ ಅಂತ ಹೇಳ್ತಾರೆ. ಇವೆರಡರ ನಡುವೆ ಡಿಸ್ಜಾಯಿಂಟ್ ಏನಿರುತ್ತೆ ಅದ್ರ ಜೊತೆಗೆ ನಾವು ಹೇಗೆ ಕಂಪ್ಯಾರಿಸನ್ ಮಾಡ್ಕೋಬೇಕು, ಈ ಥರ ಆಪರೇಷನ್ಸ್ ಮಾಡೋದು. ಇದನ್ನು ನಾವು ಆಪರೇಷನ್ಸ್ ಅಂತ ಕರಿತೀವಿ. ಆಪರೇಷನ್ಸ್ ಆಫ್ ಸೆಟ್ಸ್ ಅಂತೇನು? ಒಂದು ಯೂನಿಯನ್, ಒಂದು ಇಂಟರ್ಸೆಕ್ಷನ್, ಒಂದು ಕಾಂಪ್ಲಿಮೆಂಟ್, ಒಂದು ಡಿಫ್ರೆನ್ಸ್, ಇವನ್ನ ಯೂಸ್ ಮಾಡ್ಕೊಂಡು ಮಾಡೋದು. ಹಾಗೆ ಅದೇ ಥರ ನಮಗೆ ಕೆಲವೊಂದು ಪ್ರಾಪರ್ಟೀಸ್ ಬರ್ತವೆ. ಅದರಲ್ಲಿ ನೋಡೋಣ ಅಂತ.
ನೋಡಿ ಯೂನಿಯನ್ ಇದೆ, ಇಂಟರ್ಸೆಕ್ಷನ್ ಇದೆ, ಕಾಂಪ್ಲಿಮೆಂಟ್ ಇದೆ, ಡಿಫರೆನ್ಸ್ ಆಫ್ ಸೆಟ್ಸ್ ನೋಡ್ತೀವಿ, ರೆಪ್ರೆಸೆಂಟೇಷನ್ ಯೂಸಿಂಗ್ ವೆನ್ ಡಯಾಗ್ರಾಮ್ ಇದನ್ನು ಸಹ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಇದ್ರ ಮೇಲೇನೆ ನಿಮಗೆ ಜಾಸ್ತಿ ಕ್ವಶನರೀಸ್ ಬರ್ತವೆ. ಹಾಗೂ ಪ್ರಾಪರ್ಟೀಸ್ ಆಫ್ ಯೂನಿಯನ್ ಅಂಡ್ ಇಂಟರ್ಸೆಕ್ಷನ್ ಆಫ್ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್. ಪ್ರಾಪರ್ಟೀಸ್ ಆಫ್ ಯೂನಿಯನ್ ಅಂಡ್ ಇಂಟರ್ಸೆಕ್ಷನ್ ಅಂದೇನು? ಎ ಯೂನಿಯನ್ ಬಿ, ಓಕೆ, intersection A union B intersection of, okay, A union C, okay. ಇದೇ ತರ ಇನ್ನೊಂದು A ಯೂನಿಯನ್ B ಯೂನಿಯನ್ C ಅಂತ ಈ ತರ ಬರೆದ್ರು, A ಯೂನಿಯನ್ B ಯೂನಿಯನ್ C ಈ ತರ ಬರೆದ್ರು, ಇದು ಏನು ಅಸೋಸಿಯೇಟಿವ್ ಪ್ರಾಪರ್ಟಿ. ಅಂದ್ರೆ ಮೂರು ಸೆಟ್ಸ್ ಇದಾವೆ, ಎ ಒಂದು ವೇರಿಯೇಬಲ್, ಬಿ ಒಂದು ವೇರಿಯೇಬಲ್, ಸಿ ಒಂದು ವೇರಿಯೇಬಲ್, ಇವು ಮೂರು ಸೆಟ್ಸ್. ಈ ಮೂರು ಸೆಟ್ನ ನಾವು ಎರಡೆರಡು ಸೆಟ್ ಆಗಿ ಒಂದು ಗ್ರೂಪ್ ಮಾಡಿದ್ರೆ, ನೋಡಿ ಎ ಬಿ ಯೂನಿಯನ್ ಸಿ ಒಂದು ಮಾಡಿದ್ದೀನಿ, ಆದಮೇಲೆ ಎ ಯೂನಿಯನ್ ಬಿ ಮಾಡಿದ್ದೀನಿ, ಮಾಡಿದ್ರೆ ನಮಗಿದು ಎರಡೂ ವ್ಯಾಲ್ಯೂಸ್ ಒಂದೇ ಬರುತ್ತೆ. ಇದನ್ನು ನಾವು ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಅದೇ ಥರ ಕಾಂಪಿಟೇಟಿವ್ ಪ್ರಾಪರ್ಟಿ ಬರುತ್ತೆ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಬರುತ್ತೆ, ಹಲವಾರು ಪ್ರಾಪರ್ಟೀಸ್ ಬರುತ್ತೆ. ಅದೇನೇನಂತ ನಾವು ನೋಡೋಣ. ಹಾಗೆ ಡಿಮಾರ್ಗನ್ಸ್ ಲಾಸ್ ಆಫ್ ಸೆಟ್ಸ್ ಏನು ಬರುತ್ತೆ, ರಿಲೇಷನ್ ಬಿಟ್ವೀನ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸೆಟ್ಸ್ ಏನೇನು ಬರುತ್ತೆ ಅನ್ನೋದು ಇದರಲ್ಲಿ ನೋಡೋಣ. ಓಕೆ, ಫಸ್ಟ್ ನೋಡಿ, ಹೋಗೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಸೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಸೆಟ್ಸ್ ಅಂದ್ರೆ ಏನು? ಎ ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ವೆಲ್ ಡಿಫೈನ್ಡ್ ಅನ್ನೋದು ನೀವು ತುಂಬ ಗಮನ ಕೊಡಬೇಕು. ಏನು ವೆಲ್ ಡಿಫೈನ್ಡ್ ಅಂದರೆ, ಒಂದು ಸೆಟ್ಟಲ್ಲಿ ಇಷ್ಟೇ ಡಿಜಿಟ್ಸ್ ಇದೆ, ಇಷ್ಟೇ ಲೆಟರ್ಸ್ ಇದ್ದಾವೆ ಅಂತ ಕ್ಲಿಯರ್ ಆಗಿ ಡಿಫೈನ್ ಮಾಡ್ಬೋದು. ಓಕೆ, ಒಂದು ಸೆಟ್ಟಲ್ಲಿ 4 ಲೆಟರ್ಸ್ ಇದ್ದಾವೆ, ಒಂದು ಸೆಟ್ಟಲ್ಲಿ 3 ಲೆಟರ್ಸ್ ಇದ್ದಾವೆ, ಓಕೆ, ಇನ್ನು ಕೆಲವೊಂದು ಸೆಟ್ಟಲ್ಲಿ 2 ಇದೆ. ಅಂದರೆ ಏನು, ಇವೆಲ್ಲ ನಂಬರ್ಸ್ ಇರ್ಬೋದು, ಲೆಟರ್ಸ್ ಇರ್ಬೋದು, ಏನೇ ಇರ್ಬೋದು. ಬಟ್ ಸೆಟ್ ಅಂತಂದರೆ ಒಂದು ವೆಲ್ ಡಿಫೈನ್ಡ್ ಆಗಿ ಇಷ್ಟೇ ಇದೆ ಅಂತ ನಾವು ಒಂದು ಗ್ರೂಪಲ್ಲಿ ಈ ಥರ ಬ್ರ್ಯಾಕೆಟ್ಸ್ ಒಳಗೆ ರೆಪ್ರೆಸೆಂಟ್ ಮಾಡ್ತೀವಿ. ಈ ಸೆಟ್ಟಲ್ಲಿ ಇಷ್ಟೇ ಇರೋದು, ಇನ್ನೇನಿಲ್ಲ, ಈ ಸೆಟ್ಟಲ್ಲಿ ಇಷ್ಟೇ ಇರೋದು, ಇದ್ರ ಬಿಟ್ಟು ಇನ್ನೇನಿಲ್ಲ, ಈ ಸೆಟ್ಟಲ್ಲಿ ಇಷ್ಟೇ ಇರೋದು, ಇದು ಬಿಟ್ಟು ಏನಿಲ್ಲ ಅಂತ, ಅದನ್ನು ನಾವು ಸೆಟ್ ಅಂತ ಕರಿತೀವಿ. ಆಪ್ರೇಷನ್ಸ್ ಆಫ್ ಸೆಟ್ ಅಂದರೆ ನಾನು ಹೇಳ್ದೆ ಅಲ್ಲ ನಿಮಗೆ, ಏನು ಯೂನಿಯನ್ ಆಫ್ ಸೆಟ್ಸ್ ಒಂದು ಬರುತ್ತೆ. ಆಪ್ರೇಷನ್ಸ್ ಎಲ್ಲ ಹಲವಾರು ಆಪ್ರೇಷನ್ಸ್ ಬರ್ತವೆ. ಯೂನಿಯನು, ಇಂಟರ್ಸೆಕ್ಷನ್ ಆಫ್ ಸೆಟ್ಸು ಮತ್ತು ಕಾರ್ಟೆಸಿಯನ್ ಪ್ರಾಡಕ್ಟ್ ಅಂತ ಬರುತ್ತೆ. ಮೇಜರ್ ಆಗಿ ನಾವು ಆಪರೇಷನ್ಸ್ ಆಫ್ ಸೆಟ್ಸ್ ಅಂದರೆ ಒಂದು ಯೂನಿಯನ್ ಆಫ್ ಸೆಟ್ಸ್, ಇನ್ನೊಂದು ಇಂಟರ್ಸೆಕ್ಷನ್ ಆಫ್ ಸೆಟ್ಸ್. ಯೂನಿಯನ್ ಅಂದರೆ ನೋಡಿ ಈ ಥರ ಎ ಯೂನಿಯನ್ ಬಿ, ಇದನ್ನು ಯೂನಿಯನ್ ಸಿಂಬಲ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಯೂನಿಯನ್ ಅಂತಂದರೆ ಎಷ್ಟೇ ಸೆಟ್ಸ್ ಇರ್ತವೆ, ಒಂದು 2 ಸೆಟ್ ಇದ್ದಾವೆ ನಮ್ಮ ಹತ್ರ. ಎಕ್ಸಾಂಪಲ್ ಆಗಿ ಎ ಮತ್ತು ಬಿ ಅನ್ನೋದು ಒಂದು 2 ಸೆಟ್ ಇದೆ. ಅದರಲ್ಲಿ ಕೆಲವು ಎಲಿಮೆಂಟ್ಸ್ ಇದ್ದಾವೆ. ಒಳಗಡೆ ನಾವು ಏನೇ ಹಾಕ್ತೀವಲ್ವ, ಎ ಒಳಗಡೆ ಏನು ಹಾಕ್ತೀವಿ ಅದನ್ನು ಎಲಿಮೆಂಟ್ಸ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ದೀಸ್ ಆರ್ ಎಲಿಮೆಂಟ್ಸ್ 1 2 3 1 2 3. ಏನಿದು 3 ಎಲಿಮೆಂಟ್ಸ್. ಪ್ರತಿ ಎಲಿಮೆಂಟು ಒಂದು ಕಾಮನ್ ಇಂದನೇ ಸಪ್ರೇಟ್ ಆಗಿರುತ್ತೆ, ಇದು ನೆನ್ಪಿಟ್ಕೊಳ್ಳಿ. ಈ ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎ ಅನ್ನೋದು ಒಂದು ಸೆಟ್, ಎ ಬಿ ಸಿ ಅಂತಿದೆ. ಎ ಕಾಮ ಬಿ ಕಾಮ ಸಿ, ಇದು ಒಂದು ಸೆಟ್. ನೋಡಿ ವೆಲ್ ಡಿಫೈನ್ಡ್ ಆಗಿದೆನಾ? ಎ ಬಿ ಸಿ ಬರೀ 3 ಲೆಟರ್ಸ್ ಮಾತ್ರ ಇದೆ. ಅದೇ ಥರ ಬಿ ನಲ್ಲಿ ನೋಡಿ ಸಿ ಕಾಮ ಡಿ ಕಾಮ ಇ, ಅಂದೇನು ಇಲ್ಲೂ ಸಹ ವೆಲ್ ಡಿಫೈನ್ಡ್ ಇದೆ. ಈಗ ಇವೆರಡರದ್ದು ಯೂನಿಯನ್ ತೆಗೀರಿ ಅಂತಂದರೆ ನೀವೇನು ಮಾಡಬೇಕು, ಎ ನಲ್ಲಿರೋದು ಮತ್ತು ಬಿ ನಲ್ಲಿರೋದು ಎಲ್ಲನೂ ಕಾಮನ್ ಆಗಿ ತೊಗೋಬೇಕು, ಯಾವುದು ಒಂದು ಬಿಡಬಾರ್ದು. ಇನ್ ಕೇಸ್ ರಿಪೀಟ್ ಆಗಿದ್ರೆ ಎ ನಲ್ಲಿರೋದೇ ಬಿ ನಲ್ಲೂ ಇದೆ ಅಂತಂದರೆ ಒಂದೇ ಸಲನೇ ತಗೋಬೇಕು. ಇದು ಒಂದು ರೂಲ್ ನಂಬರ್ 1. ಕಾಮನ್ ಇತ್ತು ಅಂತಂದರೆ, ಎರಡರಲ್ಲೂ ಕಾಮನ್ ಇತ್ತು ಅಂತಂದರೆ ಟೇಕ್ ಓನ್ಲಿ ಒನ್, ಒಂದನ್ನೇ ತಗೋಬೇಕು. ಇದರಲ್ಲೂ ಇವಾಗ ನೋಡಿ ಎ ಇದೆನಾ, ಇದರಲ್ಲಿ ಇಲ್ಲ. ಎ ನಲ್ಲಿ ಈ ಎ ಸೆಟ್ಟಲ್ಲಿ ಎ ಬಿ ಸಿ ಇದೆ, ಬಿ ಸೆಟ್ಟಲ್ಲಿ ಸಿ ಡಿ ಇ ಇದೆ. ಎರಡರಲ್ಲಿ ಕಾಮನ್ ಇರೋದೇನು ಸಿ ಮಾತ್ರ. ಇಲ್ಲಿ ಸಿ ಇದೆ, ಇಲ್ಲಿ ಸಿ ಇದೆ. ಸಿನ ಮಾತ್ರ ಒಂದೇ ಸಲ ತೊಗೊಂಡಿದ್ದಾರೆ ನೋಡಿ, 2 ಸಲ ಬರ್ಕೊಂಡಿಲ್ಲ. ಎ ಬಿ ಹೊಸದು, ಎ ಮತ್ತು ಬಿ ಬರ್ಕೋಬೇಕು. ಸಿ ಎರಡರಲ್ಲೂ ಕಾಮನ್ ಇದೆ, ಸೊ ಸಿ ಒಂದೇ ಸಲ ಬರ್ಕೋಬೇಕು. ಇದೇ ವೆರಿ ಇಂಪಾರ್ಟೆಂಟ್ ರೂಲು. ಆದಮೇಲೆ ಇನ್ನು ಉಳಿದಿರೋ ಯಾವು, ಡಿ ಆ್ಯಂಡ್ ಡಿ. ಟೋಟಲ್ ಎಲ್ಲನೂ ಒಟ್ಟಿಗೆ ತೊಗೊಂಡ್ರೆ ಇದನ್ನು ನಾವೇನಂತ ಕರಿತೀವಿ, ಎ ಯೂನಿಯನ್ ಬಿ ಅಂತ ಕರಿತೀವಿ. ಓಕೆ, ಇಂಪಾರ್ಟೆಂಟ್. ಇದರಿಂದ ನಾವು ಕಲಿಬೇಕಿದ್ರು ಅಂತ ಇಂಪಾರ್ಟೆಂಟ್ ಏನು, ಈ ಥರ ಯೂನಿಯನ್ ಮಾಡಬೇಕಾದಾಗ ಎ ಜೊತೆಗೆ ಎ ಯೂನಿಯನ್ ಎ ಮಾಡಿದ್ರೆ ಏನು ಬರುತ್ತೆ ನೋಡಿ. ಎ ಸೆಟ್ ಇದೆ ಎ ಬಿ ಸಿ, ಅದ್ರ ಜೊತೆಗೆ ಮತ್ತೆ ಏನೇ ಮಾಡಿ ಅಂತಂದರೆ ಏನು ಬರುತ್ತೆ, ಏನೇ ಬರುತ್ತೆ, ಬೇರೆ ಏನು ಬರೋಲ್ಲ. ಈಗ ಎ ಯೂನಿಯನ್ ಆಫ್ ಯು ಮಾಡಿದ್ರೆ ಏನು ಬರುತ್ತೆ, ಯೂನಿವರ್ಸಲ್ ಸೆಟ್. ಯು ಅಂದರೆ ಏನು, ಯೂನಿವರ್ಸಲ್ ಸೆಟ್. ಎಲ್ಲನೂ ಬ್ರಹ್ಮಾಂಡ ಇದ್ದಂಗೆ ಇರುತ್ತೆ ಇದರಲ್ಲಿ.
ಇದರಲ್ಲಿ ಇದೆ ಇಲ್ಲ ಅಂತ ಇರಲ್ಲ, ಎಲ್ಲಾನು ಮಿಕ್ಸಪ್ ಆಗಿರುತ್ತೆ ಯೂನಿವರ್ಸಲ್ ಸೆಟ್ಟಲ್ಲಿ. ಈಗ ಎ ಒಂದು ಸಬ್ಸೆಟ್, ಯು ಅನ್ನೋದು ಒಂದು ಯೂನಿವರ್ಸಲ್ ಸೆಟ್ಟು, ನೆನ್ಪಿಟ್ಕೊಳ್ಳಿ. ಯು ಅಂದ್ರೆ ಏನು? ಯು ಇಸ್ ಡಿಫೈನ್ಡ್ ಆಸ್ ಯೂನಿವರ್ಸಲ್ ಸೆಟ್. ಇಲ್ಲಿ ಬರೀತೀನಿ, ಯೂನಿವರ್ಸಲ್ ಸೆಟ್ ಅಂತಂದ್ರೆ ಇವಾಗ ಈ ಎ ಅಂಡ್ ಬಿ ಅನ್ನೋದು ಇದ್ರ ಒಳಗಡೆ ಇರೋ ಸಬ್ಸೆಟ್ ಇರುತ್ತೆ. ಯು ಒಳಗಡೆ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಇ ಎಲ್ಲಾನು ಇರುತ್ತೆ. ಇದ್ರೊಳಗಡೆ ನಾನು ಬರೀ ಎನ ಈ ಸೆಟ್ ಬರ್ದಿದ್ದೀನಿ, ಎ ಕಾಮ ಬಿ ಕಾಮ ಸಿ. ಬಿ ಬಂದ್ಬಿಟ್ಟು ನಾನು ಏನದು ಸಿ ಕಾಮ ಡಿ ಕಾಮ ಇ. ಅದೇ ಥರ ನಾನು ಇನ್ನೂ ಒಂದು ಬರಿಬೋದು, ಬಿ ಕಾಮ ಸಿ. ಡಿ ಅಂತಾನು ಇನ್ನೊಂದು ಬರಿಬೋದು, ಡಿ ಕಾಮ ಇ. ಈ ಥರ ನಾನು ಒಂದು ಯೂನಿವರ್ಸಲ್ ಸೆಟ್ ಇಟ್ಕೊಂಡು ಅದರಲ್ಲಿ ಬರುವಂಥವನ್ನ ಎಷ್ಟಾದರೂ ಸಬ್ಸೆಟ್ಸ್ ಮಾಡ್ಬೋದು, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಹಾಗಿದ್ದಾಗ ಇವಾಗ ಎ ಒಂದು ಸಬ್ಸೆಟ್ ಯೂನಿಯನ್ ವಿತ್ ಯೂನಿವರ್ಸಲ್ ಸೆಟ್ ಮಾಡಿದೆ, ನಮಗೆ ಯೂನಿವರ್ಸಲ್ ಸೆಟ್ಟೇ ಬರುತ್ತೆ. ಯಾಕಂದರೆ ಯೂನಿವರ್ಸಲ್ ಅಂತಂದ್ರೆ ಏನು? ಎಲ್ಲನೂ ಬರಬೇಕು. ಸೊ ಎಲ್ಲನೂ ನಾವು ತೊಗೋಬೇಕಾಗುತ್ತೆ. ಯೂನಿಯನ್ ಅಂದರೆ ಎಲ್ಲರನ್ನೂ ಸೇರಿಸಿದ್ರೇ ಯೂನಿಯನ್. ಸೊ ಯೂನಿವರ್ಸಲ್ ಸೆಟ್ಟಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನನೂ ನಿಮ್ಮ ರಿಸಲ್ಟ್ ಆಗಿರುತ್ತೆ. ಎ ಯೂನಿಯನ್ ಇದು ಡಿಸ್ಜಾಯಿಂಟ್ ಸೆಟ್ ಅಂತ ಕರೀತಾರೆ. ಡಿಸ್ಜಾಯಿಂಟ್ ಸೆಟ್ ಅಂತಂದ್ರೆ ಎರಡರಲ್ಲೂ ಇಲ್ಲದೆ ಇರೋದು. ಇಲ್ಲಿ ನೋಡಿ, ಇಲ್ಲಿದೆ ಡಿಸ್ಜಾಯಿಂಟ್ ಅಂದ್ರೆ ವೆನ್ ಸೆಟ್ಸ್ ಹ್ಯಾವ್ ನೋ ಎಲಿಮೆಂಟ್ಸ್ ಇನ್ ಕಾಮನ್ ಅಲ್ಲಿ ಯಾವುದು ಇಲ್ಲ ಅಂತಂದ್ರೆ ಆಗ ನಾವು ಅದನ್ನ ಡಿಸ್ಜಾಯಿಂಟ್ ಸೆಟ್ ಅಂತ ಕರಿತೀವಿ. ಎ ಯೂನಿಯನ್ ಡಿಸ್ಜಾಯಿಂಟ್ ಸೆಟ್ ಮಾಡಿದ್ರೆ ನಮಗೆ ಬರೋದು ಏನೇ ಬರುತ್ತೆ. ಇದೆಲ್ಲ ರೂಲ್ಸ್ ಗೆಳೆಯರೆ, ಇದು ತುಂಬಾ ಇಂಪಾರ್ಟೆಂಟ್. ನೀವು ರೂಲ್ಸ್ನ ನೆನ್ಪಿಟ್ಕೊಂಡಿಲ್ಲ ಅಂತಂದ್ರೆ ನೀವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದಾಗ ತುಂಬ ಪಶ್ಚಾತ್ತಾಪ ಪಡ್ತೀರಾ. ಈ ರೂಲ್ಸ್ನ ನಾನು ಅದಕ್ಕಾಗಿನೇ ಹಾಕಿದ್ದೀನಿ. ಈ ರೂಲ್ಸ್ನ ಒಂದು ಸಲ ನೀವು ಬೈಹ್ಯಾಟ್ ಮಾಡ್ಕೊಂಡ್ರೆ ಯಾವುದೇ ಥರ ಪ್ರಾಬ್ಲಮ್ಸ್ಗೆ ನಿಮಗೆ ಬೆನಿಫಿಟ್ ಆಗುತ್ತೆ. ನೋಡಿ, ಈಗ ಎ ಈಸ್ ಎ ಸಬ್ಸೆಟ್ ಆಫ್ ಎ ಯೂನಿಯನ್ ಆಫ್ ಬಿ. ಓಕೆ, ಅಥವಾ ನೀವು ಎ ಬಿಲಾಂಗ್ಸ್ ಟು ಅಂತ ಬರ್ಬೋದು. ಎ ಬಿಲಾಂಗ್ಸ್ ಟು ಎ ಯೂನಿಯನ್ ಬಿ ಅಂದರೆ ಎ ಯೂನಿಯನ್ ಬಿ ಏನು ಮಾಡ್ತಿರಲ್ಲ ರಿಸಲ್ಟ್ ಬರೋದು ಏನೇ ಬರುತ್ತೆ. ಅದೇ ಥರ ಬಿನಲ್ಲಿ ಮಾಡಿದ್ರೆ ಎ ಯೂನಿಯನ್ ಬಿ ಮಾಡಿದ್ರೆ ಬಿನೂ ಬರುತ್ತೆ. ಮತ್ತು ಎ ಯೂನಿಯನ್ ಬಿ ಅಂತಂದ್ರೆ ಏನು? ನೀವು ಎ ಬಿ ಯೂನಿಯನ್ ಎ ಉಲ್ಟಾನು ಬರಿಬೋದು. ಎ ಯೂನಿಯನ್ ಬಿ ಬಿ ಯೂನಿಯನ್ ಎ ಅಂತಂದ್ರೆ ಇದು ನಿಮಗೆ ಒಂದು ಲಾ ಆಗಿರುತ್ತೆ. ಪ್ರಾಪರ್ಟೀಸ್, ಕಾಮಿಟೇಟಿವ್ ಪ್ರಾಪರ್ಟಿ ಅಂತ ಕರೀತಾರೆ. ಎ ಯೂನಿಯನ್ ಬಿ ಇದನ್ನೇ ರಿವರ್ಸ್ ಆಗಿ ಬರೆದ್ರೆ ಬಿ ಯೂನಿಯನ್ ಎ ಆಗುತ್ತೆ. ಇದು ನಿಮ್ಗೆ ಕಾಮಿಟೇಟಿವ್. ಇವಾಗ ಇಂಟರ್ಸೆಕ್ಷನ್ ಅಲ್ಲಿ ಏನೇನು ಬರುತ್ತೆ ನೋಡಿ. ಇಂಟರ್ಸೆಕ್ಷನ್ ಅಂತಂದ್ರೆ ಸೆಟ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಕಾಮನ್ ಟು ಬೋತ್. ಎರಡರಲ್ಲೂ ಕಾಮನ್ ಆಗಿರಬೇಕು. ಎ ಸೆಟ್ಟಲ್ಲಿ ಏನಿದೆ 1 2 3, 1, 2, 3. ಬಿನಲ್ಲಿ ಏನಿದೆ 2, 3, 4, 5 ಇದೆ. ಈಗ ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರೆ ಎರಡರಲ್ಲೂ ಕಾಮನ್ ಆಗಿರೋದು ಏನೇನು? 2 ಇದೆನಾ? 2 ಇದೆ, 2 ಕಾಮನ್ ಇದೆ. 3 ಇದೆನಾ? 3 ಕಾಮನ್ ಇದೆ. ಇನ್ನು ಬೇರೆ ಯಾವ್ದಾದ್ರು ಕಾಮನ್ ಇದೆನಾ? ಯಾವುದಿಲ್ಲ. ಸೊ 2 and 3 ಮಾತ್ರನೇ ನಿಮ್ಮ ರಿಸಲ್ಟ್. ಇದು ನಿಮ್ಮ ಎ ಇಂಟರ್ಸೆಕ್ಷನ್ ಬಿ ಆಗಿರುತ್ತೆ. ಡಿಸ್ಜಾಯಿಂಟ್ ಆಫ್ ಸೆಟ್ಸ್ ಅಂದ್ರೆ ಏನು? ವೆನ್ ಸೆಟ್ಸ್ ಹ್ಯಾವಿಂಗ್ ನೋ ಎಲಿಮೆಂಟ್ಸ್ ಇನ್ ಕಾಮನ್, ಯಾವುದ್ರಲ್ಲೂ ಕಾಮನ್ ಇಲ್ಲ ಅಂದ್ರೆ. ಇಲ್ಲಿ ನೋಡಿ, ಎ ನಲ್ಲಿ ಏನಿದೆ 1 and 2 ಕೊಟ್ಟಿದ್ದಾನೆ ಎಕ್ಸಾಂಪಲ್. ಬಿ ನಲ್ಲಿ ಏನಿದೆ 3 and 4 ಕೊಟ್ಟಿದ್ದಾನೆ. ಈ ಎರಡರಲ್ಲೂ ಕಾಮನ್ ಯಾವುದಿಲ್ಲ? ಯಾವುದೂ ಇಲ್ಲ ಕಾಮನ್. 1 ಇದರಲ್ಲಿಲ್ಲ, 2 ಇದರಲ್ಲಿಲ್ಲ, 3 ಇದರಲ್ಲಿಲ್ಲ, 4 ಇದರಲ್ಲಿಲ್ಲ. ಅಂದ್ರೆ ಎರಡರಲ್ಲೂ ಯಾವುದು ಕಾಮನ್ ಇಲ್ಲ ಅಂತಂದ್ರೆ ನೀವು ಎ ಇಂಟರ್ಸೆಕ್ಷನ್ ಬಿ ಈಸ್ ಈ ತರ 5 ಅಂತ ಬರೀಬೇಕು. ಇದು 5 ಸಿಂಬಲ್ ಅಂದ್ರೆ ಇದು ಡಿಸ್ಜಾಯಿಂಟ್ ಸಿಂಬಲ್. ಓಕೆ ಗೈಸ್, ಸೊ ಇಷ್ಟು ಇವತ್ತಿನ ಕ್ಲಾಸ್ ಗೈಸ್. ನಾವು ಕಂಟಿನ್ಯೂಷನ್ ಮಾಡೋಣ ಅಂತ ನಾನು ಇದನ್ನು ಕಾರ್ಟೇಸಿಯನ್ ಪ್ರಾಡಕ್ಟ್ ಈ ರೂಲ್ಸ್ ಬಗ್ಗೆ ಹೇಳ್ತೀನಿ. ಆದ ನಂತರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್.